77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿತು. ಇಲಾಖೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಿರಿಯ ಅಧಿಕಾರಿಗಳು ಧ್ವಜಾರೋಹಣ ನೆರವೇರಿಸಿ ಸಂವಿಧಾನದ ಮಹತ್ವ ಮತ್ತು ದೇಶದ ಪ್ರಗತಿಯಲ್ಲಿ ಇಲಾಖೆಯ ಪಾತ್ರದ ಕುರಿತು ಮಾತನಾಡಿದರು. ಗಣರಾಜ್ಯೋತ್ಸವದ ಅಂಗವಾಗಿ ಇಲಾಖೆ ಸಿಬ್ಬಂದಿಗಳಿಗೆ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಗಳ ಸ್ಪರ್ಧಿಗಳಿಗೆ ಪದಕಗಳನ್ನು ವಿತರಿಸುವ ಮೂಲಕ ಅವರ ಸಾಧನೆಯನ್ನು ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಯಾವ ರೀತಿ ಕೆಲಸ ಕೂಡ ಸಿಸ್ಟಮ್ಯಾಟಿಕ್ ಮಾಡ್ತಾರೆ, ಅದೇ ರೀತಿ ಕೂಡ ಪ್ರತಿಯೊಂದು ಸ್ಪೋರ್ಟ್ಸ್ ನಲ್ಲೂ ಕೂಡ ಇವರು ಮುಂಚೂಣಿಯಲ್ಲಿದ್ದಾರೆ. ಆಮೇಲೆ ಸ್ಪೋರ್ಟ್ಸ್ ನ ಸ್ಪಿರಿಟ್ ಇದೆ ಎಲ್ಲರ ಹತ್ರ. ಈ ಸ್ಪಿರಿಟ್ ನೀವು ಇದೇ ರೀತಿ ಕಂಟಿನ್ಯೂ ಆಗಬೇಕು. ಮುಂದೆ ಕೂಡ ಇವರು ಸ್ಪೋರ್ಟ್ಸ್ ನಡೀತಾ ಇರಬೇಕು ನಿರಂತರವಾಗಿ. ಅದಕ್ಕೆ ಈಗ ಎಲ್ಲರಿಗೂ ಪ್ರೈಸ್ ಕೊಟ್ಟಿದ್ದ ಉದ್ದೇಶ ಏನಂತಂದ್ರೆ ಗೆಲುವು ಸೋಲು ಮುಖ್ಯ ಅಲ್ಲ, ನಿಮ್ಮ ಸ್ಪೋರ್ಟ್ಸ್ ನ ಸ್ಪಿರಿಟ್ ಇರ್ಬೇಕು ನಿಮ್ಮಲ್ಲಿ. ಆ ಸ್ಪಿರಿಟ್ ಇದ್ರೆ ಮಾತ್ರ ನೀವು ಯಾವುದೇ ಒಂದು ಕೆಲಸದಲ್ಲಿ ಆಗೋದು ಅಥವಾ ಸ್ಪೋರ್ಟ್ಸ್ ನಲ್ಲಿ ನೀವು ಮುಂದೆ ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮುಂದೆ ನೆಕ್ಸ್ಟ್ ಪದಾರ್ಥದಲ್ಲೂ ಕೂಡ ಇದೇ ಸ್ಪೋರ್ಟ್ಸ್ ನಡೀತಾ ಇರ್ಬೇಕಂತ ಹೇಳಿ ನಾನು ಎಲ್ಲರಿಗೂ ಶುಭ ಹಾರೈಸ್ತೀನಿ. ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ನಾವು ಕ್ರಿಕೆಟ್ ಆಟ ಆಡಿದ್ವಿ. ನಮ್ಮ ಅಧ್ಯಕ್ಷರ ಈ ಕಾರ್ಯಕ್ರಮದ ಒಂದು ಬೆನ್ನೆಲುಬಾಗಿ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಚೆನ್ನಾಗಿ ನಡೆಸಬೇಕಂತ ಹೇಳಿ ನಮ್ಮ ಮುಖ್ಯ ಇಂಜಿನಿಯರ್ ಆದ ರೇಣುಪಾ ಸುಲ್ಗಟ್ಟೆ ಸರ್ ಅವರು ಹಾಗೂ ಈ ಕ್ರೀಡೆಯ ಒಂದು ಅಧ್ಯಕ್ಷತೆಯನ್ನು ಹೊಂದಿರುವಂಥ ನಮ್ಮ ಸುರೇಶ್ ಎಲ್ ಶರ್ಮಾ ಸಾಹೇಬರು, ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಇದೇ ಥರ ಚೆನ್ನಾಗಿ ನಡಿಬೇಕಂತ ಹೇಳಿ ನಮ್ಮ ಶರಣು ಚಬ್ರಬಂದಿ ಅಣ್ಣವರು ಭಾಳ ಸಿಸ್ಟಮೆಟಿಕ್ ಆಗಿ ನಾವು ಕ್ರಿಕೆಟ್ ಆಡಿದ್ವಿ. ನನಗೆ ನೀವು ಪಿಡಬ್ಲ್ಯೂಡಿದವರು ಬೇರೆಯವರು ಯಾರೇ ಪ್ರಯೋಜನ ಕೊಡೋದು ಕೊಡ್ತಿರೋ, ಬಟ್ ನಾನು ನೀವು ಅಪರ್ಚುನಿಟಿ ಕೊಟ್ಟಿರೋದು ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಇವತ್ತು ನಮ್ಮ ಭಾಷಣ ನಮಗೂ ನಿವೃತ್ತಿ ಭಾಷಣ ಅಂತ ಇದ್ದಾರೆ, ಅಧ್ಯಕ್ಷೀಯ ಭಾಷಣ ಅನ್ನೋದು ಗೊತ್ತಿಲ್ಲ, ನಮ್ಮ ಹೆಸರಲ್ಲಿ ನಾನು ನಿವೃತ್ತಿ ಅಂತ ಇದ್ದೀನಿ. ಸೊ ಇವತ್ತು ನಾವು 1950ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಿತ್ತು, ಈ 8 ಮೆಂಬರ್ ಟೀಮ್ ನಮ್ಮ ಡಿಸ್ಟ್ರಿಕ್ಟ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡ್ರಾಫ್ಟ್ ಮಾಡಿರೋ 1949ನಲ್ಲಿ ರೆಸಲ್ಯೂಷನ್ ಮಾಡಿದ್ರು. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ನ್ಯಾಯದ ಬೆಳಕಿನಲ್ಲಿ ಮೂಡಿದ ಗ್ರಂಥ, ಸ್ವಾತಂತ್ರ್ಯದ ಕನಸಿಗೆ ಜೀವ ತುಂಬಿದ ಪಂಥ, ಸಮತೆಯ ಹಾದಿಯಲ್ಲಿ ನಡೆದ ಭಾರತ, ಸಂವಿಧಾನವೇ ನಮ್ಮ ಶಾಶ್ವತ ಪಾಠ, ಮಾತೃಪಾಠ. ಅಕ್ಷರ ಅಕ್ಷರದಲ್ಲಿ ನ್ಯಾಯದ ಸಾರ, ಪಂಕ್ತಿ ಪಂಕ್ತಿಯಲ್ಲಿ ಮಾನವ ಗೌರವದ ದ್ವಾರ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೋರ್ವ ಈಗ ತಾನೇ 77ನೇ ಗಣರಾಜ್ಯೋತ್ಸವ ದಿನ ಆಚರಿಸಲಾಯಿತು. ಈಗ ನಮ್ಮ ಶರ್ಮಾ ಸಾಹೇಬರು ಹೇಳ್ತಾರ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲಕ್ಕಿಂತ ಅಂದ್ರೆ ಇಂಪಾರ್ಟೆಂಟ್. ಹೆಣ್ಮಕ್ಳ ಬಗ್ಗೆ ಹೇಳಿದ್ರು, ಮತ್ತು ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಹೇಳಿದ್ರು. ಈಗ ಇವತ್ತಿನ ದಿವಸ ನಾವು ಈ ಸ್ಥಾನದಲ್ಲಿ ಇರಬೇಕಾದ್ರೆ ಹೇಳಿದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇಷ್ಟ ಸಂವಿಧಾನ ನೀಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರನ್ನು ಸ್ಮರಿಸುತ್ತಾ ಈ ಒಂದು ಸಂವಿಧಾನ ಸಮರ್ಪಣೆಯ ಅಂಗವಾಗಿ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನು ನಾನೆಲ್ಲ ನೌಕರ ಬಾಂಧವರಿಗೆ ಸಲ್ಲಿಸುತ್ತೇನೆ. ಇವತ್ತು ನಾವು ಎಲ್ಲೆಲ್ಲೋ ಯಾವುದೋ ಹಳ್ಳಿಯಿಂದ ತಾಲೂಕಿನಿಂದ ಬಂದು ಎಲ್ಲರೂ ಸೇರಿ ಇಲ್ಲಿ ಒಂದು ಪಿಡಬ್ಲ್ಯೂಡಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಂದರೆ ಅದು ಬಿಕಾಸ್ ಆಫ್ ನಮಗೆ ಬಾಬಾ ಸಾಹೇಬ್ ನೀಡಿದ ಸಂವಿಧಾನದಿಂದ. ಅದಕ್ಕೆ ಯಾವುದೇ ಸಂವಿಧಾನದಲ್ಲಿ ಈ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಇದು ಬೈಬಲ್ ಇರ್ಬೋದು ಅಥವಾ ಕುರಾನ್ನಲ್ಲಿ ಹಿಂದೂ ಧರ್ಮದಲ್ಲಿ ಯಾರಿಗೂ ಹೆಣ್ಮಕ್ಳಿಗೆ ಸ್ಥಾನ ಇಲ್ಲ. ಅವರಿಗೆ ಅಂದರೆ ಅವ್ರಿಗೆ ಏನಪ್ಪ ಪಾದ್ರಿ ಮಾಡೋಕ್ಕಾಗೋದಿಲ್ಲ, ಖಾಜಿ ಮಾಡೋಕ್ಕಾಗಲ್ಲ. ಆದರೆ ಭಾರತ ಸಂವಿಧಾನ ಮಾತ್ರ ಪ್ರತಿಯೊಬ್ಬರಿಗೂ ಶಾಸನ ಮಾಡುತ್ತೆ, ಪ್ರತಿ ಹೆಣ್ಮಕ್ಳು ಶಾಸನ ಒಂದು ಅಧಿಕಾರ ಅದು ಸಂವಿಧಾನ ನೀಡಿದೆ. ಅದಕ್ಕೆ ಎಲ್ಲರೂ ಏನಪ್ಪ ಅಂದ್ರೆ ನಾವು ಬಾಬಾ ಸಾಹೇಬ್ ಸ್ಮರಿಸಬೇಕಾಗ್ತದೆ. ನಾವು ನೆಕ್ಸ್ಟ್ ಏನಪ್ಪ ರಿಟೈರ್ಮೆಂಟ್ ಇದೆ, ಮುಂದಿನ ನಾವು ನಮ್ಮ ಸಿ ಸಾಹೇಬ್ ಇರೋದಿಲ್ಲ, ಭಾಳ ಜನ ಇರೋದಿಲ್ಲ. ಅದಕ್ಕೆ ನಮ್ಮ ಸಿ ಸಾಹೇಬ್ರದ್ದು ಏನಪ್ಪ ನಾವು ಒಂದು ಮಾಡೆಲ್ ಆಗಿ ಇಟ್ಕೊಂಡು ನಾವೆಲ್ಲರೂ ಒಳ್ಳೆ ರೀತಿ ಕೆಲಸ ಮಾಡಿ ಈ ಒಂದು ಡಿಪಾರ್ಟ್ಮೆಂಟ್ಗೆ ತಾವೆಲ್ಲರೂ ಮುಂದೇನಪ್ಪ ಹೆಸರು ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ತಮಗೆ ಗಣರಾಜ್ಯೋತ್ಸವ ಶುಭಾಶಯ ಹೇಳ್ತೇನೆ. ಜೈ ಹಿಂದ್.
ಜೈ ಜೈ ಕರ್ನಾಟಕ, ಜೈ ಅಂಬೇಡ್ಕರ್.